ಇಲ್ಲ, ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಯಾರನ್ನಾದ್ರೂ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಆಗೋ ಕೆಲಸಕ್ಕೆ ಅಡಚಣೆ ಅಂತ ಮಾವನೇ ಯಾವಾಗಲೂ ಹೇಳ್ತಿದ್ರಲ್ವಾ, ಅದಕ್ಕೆ ಕೇಳಿಲ್ಲ. ಅಲ್ಲ ಸೌಂದರ್ಯ, ನೀನು ಆಮೇಲಾದರೂ ಗುರುಗೆ ಫೋನ್ ಮಾಡ್ಬೋದಾಗಿತ್ತಲ್ವಾ? ಬ್ಯುಸಿ ಇರ್ತಾರೆ ಅಂತ ಮಾಡಲಿಲ್ಲ ಅಣ್ಣ. ಇವಳು ಮಾತು ಇವಳು ನಡ್ಕೊಳ್ಳೋ ರೀತಿ ನೋಡ್ತಾ ಇದ್ರೆ ಗುರು ಮಿಸ್ ಆಗಿರೋದ್ರಲ್ಲಿ ಇವಳು ಕೈವಾಡ ಏನಾದರೂ ಇದೆಯಾ ಅಂತ ಅನುಮಾನ ಬರ್ತಾ ಇದೆ. ಸೌಂದರ್ಯ, ಹಿಂಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದರೆ ನೀವು ಬೆಳಗಿಂದ ಮನೇಲಿರಲಿಲ್ಲ, ಒಬ್ಬರೇ ಎಲ್ಲಿ ಹೋಗಿದ್ರಿ? ಜಾಜಿ, ನೀರು ತಗೋ ಬನ್ನಿ. ಅಪ್ಪ, ಅದಕ್ಕೆ ಎಲ್ಲಾದರೂ ಹೋಗ್ತಾರೆ, ನಿಮಗೆ ಯಾಕದು? ಅದಕ್ಕೆ ನೀನು ಪ್ರಶ್ನೆ ಮಾಡಬೇಡಿ ಅಂತ ಹೇಳಿಲ್ವಾ ನಿಮಗೆ? ಚಿರು, ದಿಶಾ ಸೌಂದರ್ಯನ ಪ್ರಶ್ನೆ ಮಾಡ್ತಿಲ್ಲ, ಗುರು ಜೊತೆ ಏನಾದರೂ ಹೋಗಿದ್ರ ಅಂತ ಕೇಳ್ತಿದ್ದಾಳಷ್ಟೇ. ಅಣ್ಣ ಒಬ್ಬನೇ ಹೋದ ಅಂತ ಅದಕ್ಕೆ ಹೇಳ್ತಲ್ವಾ? ಆದರೂ ಗುರು ನಿನಗೆ ಹೇಳದೆ ಹೋಗಿದ್ದಾನೆ ಅಂದರೆ ನನಗೆ ಆಶ್ಚರ್ಯ ಆಗ್ತಿದೆ ಕಣಮ್ಮ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಮನೆಯಿಂದ ಹೊರಗೆ ಹೋಗು ಅಂತ ನಾನೇ ಗುರುಗೆ ಹೇಳಿದ್ದೀನಾ? ಹಾಗಲ್ಲ ಸೌಂದರ್ಯ, ನೀನು ಗಂಡ ಹೆಂಡತಿ ನೀವಿಬ್ಬರ ಮಧ್ಯೆ ತುಂಬ ಅನ್ಯೋನ್ಯತೆ ಇತ್ತು, ಅವ್ನು ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡ್ತಿರ್ಲಿಲ್ವಲ್ಲ, ಅದಕ್ಕೆ ಹೇಳಿದೆ. ಹೌದು, ಎಲ್ಲಿ ಹೋಗಿದ್ದಾರೆ ಅಂತ ನನಗೂ ಗೊತ್ತಾಗ್ತಿಲ್ಲ, ಅದೇ ನನಗೂ ಟೆನ್ಷನ್ ಆಗಿರೋದು. ಸೌಂದರ್ಯ ಸುಳ್ಳು ಹೇಳ್ತಿದ್ದಾಳ? ಇವಳೇ ನಮ್ಮ ಗುರುಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿರ್ಬೋದಾ? ಹಾಗಾಗಿದ್ರೆ ಏನಪ್ಪ ಮಾಡೋದು? ಹಾಗಾದರೆ ಗುರುನ ಹುಡ್ಕೋದಕ್ಕೆ ಏನು ಮಾಡೋದೀಗ? ಅಲ್ಲ, ಇಷ್ಟೊತ್ತಾಗಿದೆ, ಒಂದು ವೇಳೆ ಅವ್ನು ಮನೆಗೆ ಬರೋ ಮನ್ಸು ಮಾಡಿದರೆ ಖಂಡಿತ ಅವ್ನು ಬಂದೇ ಬರ್ತಾನೆ. ಬರಲಿಲ್ಲ ಅಂದರೆ ಏನು ಮಾಡೋದು? ನಮಗೆ ಗೊತ್ತಿರೋ ಕಡೆ ನಾವೇ ಕೇಳಿ ವಿಚಾರಿಸೋಣ. ನಾಳೆವರೆಗೂ ಯಾಕೆ ವೇಟ್ ಮಾಡಬೇಕು ಚಿಕ್ಕತ್ತೆ? ಈಗಲೇ ವಿಚಾರಿಸ್ಬೋದಲ್ವಾ? ಭಾವ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು. ನೋ, ಅದಕ್ಕೆ ಏನಾಯ್ತು? ಅಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂದರೆ ಏನರ್ಥ? ಅಂದರೆ ಅವ್ರಿಗೇನಾದರೂ ಅನಾಹುತ ಆಗಿದೆ ಅಂತನಾ? ಅದಕ್ಕೆ ನೀವು ತಲೆ ಕೆಡಿಸ್ಕೊಬಿಡಿ, ಅಣ್ಣಂಗೆ ಏನೂ ಆಗಿರಲ್ಲ. ಅಲ್ಲ, ಅವ್ರೇನು ಚಿಕ್ಕ ಮಗುನಾ? ಹೋದರೆ ವಾಪಸ್ ಬರಲ್ಲ ಅನ್ನೋದಕ್ಕೆ? ಅಂಥದ್ರಲ್ಲಿ ನಾವೇ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ರಿಗೆಲ್ಲ ಹೇಳಿ ಯಾಕೆ ಇಲ್ದಿರೋದನ್ನೆಲ್ಲ ಕ್ರಿಯೇಟ್ ಮಾಡಬೇಕು? ಹಂಗಲ್ಲ, ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅಣ್ಣನ ಹುಡುಕಕ್ಕೆ ಪೊಲೀಸ್ ಹೆಲ್ಪ್ ಸಿಗುತ್ತಲ್ಲ, ಬೇಗ ಹುಡುಕ್ಬೋದು ಅಂತ ಹೇಳಿದ್ರು ಅಷ್ಟೇ. ನೀವು ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ಪ್ಲೀಸ್, ಅದೆಲ್ಲ ಏನು ಬೇಡ ಚಿರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ವಿಷಯ ಮೀಡಿಯಾದವ್ರಿಗೆ ಹೋಗುತ್ತೆ, ಅವರು ಇದನ್ನೇ ದೊಡ್ಡ ಇಶ್ಯೂ ಮಾಡಿ ನ್ಯೂಸಲ್ಲೆಲ್ಲ ಹಾಕ್ತಾರೆ. ಇದೆಲ್ಲ ಬೇಕಾ? ನೀವಿಷ್ಟು ಜನ ಇದ್ದೀರಲ್ಲ, ನೀವೆಲ್ಲರೂ ಸೇರ್ಕೊಂಡು ಹೇಗಾದರೂ ಮಾಡಿ ಗುರುನ ಹುಡುಕಿ. ಸರಿ, ಅದಕ್ಕೆ ನೀವು ಆರಾಮಾಗಿರಿ, ಹಾಗೆ ಮಾಡೋಣ. ಅಲ್ಲ ಚಿರಾಗ್, ದಿಶಾ, ಅದಕ್ಕೆ ಇಷ್ಟ ಇಲ್ದಿರೋದನ್ನ ಇಲ್ಲಿ ಯಾರೂ ಮಾಡೋಂಗಿಲ್ಲ. ನಿಮ್ಮ ಮಾತನ್ನು ಕೇಳೋಕೆ ಇಲ್ಲಿ ಯಾರೂ ರೆಡಿ ಇಲ್ಲ. ಸುಮ್ಮನೆ ಎಲ್ಲದಕ್ಕೂ ಮೂಗು ತೂರಿಸ್ಕೊಂಬರ್ಬೇಡಿ. ಸುಮ್ಮನಿದ್ರೆ ಸರಿ, ಇಲ್ದರ ಪರಿಣಾಮ ನೆಟ್ಗಿರಲ್ಲ. ಅಮ್ಮ, ನಮ್ಮ ಹತ್ತಿರದಲ್ಲಿರೋ ಕಾಡಲ್ಲಿ ಮರದ್ದು ಕಳ್ಸಾಗಾಣಿಕೆ ನಡೀತದೆ. ಅದಕ್ಕೆ ನಾನು ಮಫ್ತಿಲಿ ಹೋಗಿ ಹೊಡಿಬೇಕಂತೆ. ನನಗೆ ಟೈಮ್ ಇಲ್ಲ, ನಾನು ಆಫೀಸ್ ಬೇಗ ಹೊರಡಬೇಕು. ಒಂದು ವಿಷಯ ಹೇಳ, ಇಷ್ಟು ದಿವಸ ನೀನು ಯಾವಾಗ ಪೊಲೀಸ್ ಆಗ್ತೀಯೋ ಅಂತ ಸೆಡಪಡಿಸ್ತಿದ್ದೆ. ಆದರೆ ನೀನು ಹೇಳ್ತಾ ಇರೋದನ್ನೆಲ್ಲ ಕೇಳ್ತಿದ್ರೆ ನೀನು ಯಾಕಾದರೂ ಪೊಲೀಸ್ ಆದಿಯೋ ಅಂತ ಅನಿಸ್ಬಿಟ್ಟಿದೆ ನನಗೆ. ಏನಮ್ಮ ಹೇಳ್ತಾ ಇದೆಯಾ? ಹೌದು ಕಣೋ ನರಸಿಂಹ, ನೀನು ಈ ಪೊಲೀಸ್ ಆಫೀಸರ್ ಆದಮೇಲೆ
ಅದೇನೋ ಗೊತ್ತಿಲ್ಲ, ಯಾವಾಗಲೂ ಫೋನಲ್ಲಿ ಮಾತಾಡ್ತಿರ್ತೀಯ, ಆ ಫೈಲ್ ಹಿಡ್ಕೊಂಡಿರ್ತೀಯ. ಅಯ್ಯೋ ದೇವ್ರೆ, ಕುಟುಂಬದ ಜೊತೆ ಸಮಯ ಕಳಿಬೇಕು ಅಂತ ನಿನ್ಗೆ ಅನ್ಸಲ್ವೇನೋ? ಏನು ಮಾಡೋದತ್ತೆ, ಪೊಲೀಸ್ ಕೆಲಸ ಅಂದಮೇಲೆ ಹಾಗೆ ಅಲ್ವಾ, 100% ಕಮಿಟ್ಮೆಂಟ್ ಕೊಡಬೇಕು, ಆಗಲಿ ಏನಾದರೂ ಸಾಧನೆ ಮಾಡೋಕ್ಕಾಗೋದು. ಹಾಂ, ಹೌದಲ್ವಾ. ನೀನು ಇದೇ ಥರ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಂಗೆ ಇನ್ನೂ ದೊಡ್ಡ ಪೋಸ್ಟ್ ಕೊಡ್ತಾರೆ ಅಲ್ವಾ? ಅಷ್ಟೊಂದೆಲ್ಲ ಆಸೆ ಇಲ್ಲ ಅತ್ತೆ. ಈಗ ಏನು ಸಿಕ್ಕಿದೆಯೋ ಅದನ್ನೇ ಶಿಸ್ತಿಂದ ಮಾಡಿ ತೃಪ್ತಿ ಪಡ್ತೀನಿ. ಅಲ್ಲ ಕಣ, ಅವತ್ತು ನೋಡಿದ್ರೆ ಯಾವುದೋ ಕಿಡ್ನಾಪ್ ಕೇಸು ಅಂತ ಹೋಗಿದ್ದೆ, ಈಗ ನೋಡಿದ್ರೆ ಯಾವುದೋ ಕಳ್ಳ ಸಾಗಾಣಿಕೆ ಅಂತ ಹೋಗ್ತಿದ್ಯಾ. ಇದನ್ನೆಲ್ಲ ನಿನಗೆ ಯಾಕೋ ಹೇಳ್ತಾರೆ? ಅದಕ್ಕೆ ಅಲ್ವಮ್ಮ ನನ್ನ ಸ್ಪೆಷಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡ್ಕೊಂಡಿರೋದು. ಅವ್ರು ಯಾವ ಕೆಲಸ ಹೇಳ್ತಾರೋ ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕಷ್ಟೆ, ಆಗಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ಯಾಕಮ್ಮ ಯೋಚನೆ ಮಾಡ್ತೀಯಾ? ಪೊಲೀಸ್ ಅಂದಮೇಲೆ ಕೆಲಸ ಮಾಡಲೇಬೇಕು. ಅಪ್ಪನೂ ಈ ಥರ ಎಷ್ಟು ಕೆಲಸ ಮಾಡಿಲ್ಲ ಹೇಳು. ನರಸಿಂಹ, ಈ ಕೆಲಸ ಮಾಡಿದ್ರೆ ನಿಂಗೆ ಜಾಸ್ತಿ ದುಡ್ಡು ಸಿಗ್ಬೋದಲ್ವಾ? ನಂಗೊಂದು ಜರಿ ಸೀರೆ ಕೊಡಿಸ್ತೀಯಾ? ಕೊಡಿಸ್ತೀನತ್ತೆ. ಹಾಂ, ನಾನು ಹೋಗಿ ಬರ್ತೀನಮ್ಮ. ಹುಷಾರ್ ಕಣೋ. ಎಷ್ಟೊತ್ತಾದರೂ ಗುರು ಫೋನ್ಗೆ ಸಿಗ್ತಾ ಇಲ್ಲ ಅಂದರೆ ಏನು ಅರ್ಥ? ಚಿರು, ನೀನೇನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಗುರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಅವ್ರನ್ನ ಕಂಡುಹಿಡಿಯೋ ಜವಾಬ್ದಾರಿ ನಿಂದೆ. ಸರಿ, ಅದಕ್ಕೆ ಹುಡ್ಕಕ್ಕಿನ್ನಾರು ವ್ಯವಸ್ಥೆ ಮಾಡ್ತೀನಿ. ಹಲೋ ಶಶಾಂಕ್, ಹೇಳಿ, ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಯ್ತಾ? ಏನೂ ಇಲ್ವಾ? ಸರಿ, ಪ್ಲೀಸ್ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಇಮಿಡಿಯೇಟಾಗಿ ಕಾಲ್ ಮಾಡಿ. ನನಗೆ ಗೊತ್ತಿರೋ ಕಡೆ ಎಲ್ಲ ಗುರು ಫೋಟೋ ಕಳಿಸಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಎಲ್ಲಿಂದಲೂ ಗುರು ಬಗ್ಗೆ ಒಂಚೂರು ಕ್ಲೂ ಆಗಲಿ, ಇನ್ಫಾರ್ಮೇಷನ್ ಆಗಲಿ ಏನೂ ಸಿಗ್ತಾ ಇಲ್ಲ. ರಾತ್ರಿಯಿಂದ ಎಷ್ಟು ಕಾಲ್ ಮಾಡೋದು ನಿನಗೆ? ಯಾಕೆ ಕಾಲ್ ಪಿಕ್ ಮಾಡ್ತಲ್ಲ? ಅಣ್ಣ ಕಾಣಿಸ್ತಲ್ಲ. ಆಲ್ರೆಡಿ ದುಃಖದಲ್ಲಿರೋ ಅದಕ್ಕೆ ಅಣ್ಣ ಕಾಣಿಸ್ತಲ್ಲ ಅನ್ನೋದು ಇನ್ನೂ ಟೆನ್ಷನ್ ಕೊಡ್ತಾ ಇದೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದರೆ ದೊಡ್ಡ ನ್ಯೂಸ್ ಆಗುತ್ತೆ. ಅದಕ್ಕೆ ಬೇಡ ಅಂತ ನಿನಗೆ ಹೇಳ್ತಿದ್ದೀನಿ. ಅವ್ನ ಫೋನ್ ನಂಬರ್ ಟ್ರೇಸ್ ಮಾಡಿ ಅವ್ನು ಎಲ್ಲಿರ್ಬೋದು ಸ್ವಲ್ಪ ತಿಳ್ಕೊಂಡು ಹೇಳೋ ಬೇಗ, ಪ್ಲೀಸ್. ಬೇಗ ಏನು ವಿಷಯ ಗೊತ್ತಾದರೂ ತಕ್ಷಣ ಫೋನ್ ಮಾಡು. ಅದಕ್ಕೆ ಡೋಂಟ್ ವರಿ, ಅಣ್ಣ ನಂಬರ್ ಟ್ರೇಸ್ ಮಾಡೋದಕ್ಕೆ ಹೇಳಿದ್ದೀನಿ ನನ್ನ ಫ್ರೆಂಡ್ಗೆ, ಈಗಲೇ ಟ್ರೇಸ್ ಮಾಡ್ತಾನೆ. ಲೊಕೇಶನ್ ಗೊತ್ತಾದರೆ ಹುಡ್ಕೋದು ಈಸಿ ಆಗುತ್ತೆ.